ವಿಶ್ವ ಪ್ರಸಿದ್ಧ ಪೂರಿ ಜಗನ್ನಾಥನ ಉತ್ಸವ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ಎರಡು ಕಣ್ಣು ಸಾಲೋದಿಲ್ಲ ಆ ಒಂದು ದೃಶ್ಯಾವಳಿಯನ್ನು ನೋಡೋದಕ್ಕೆ. ಅದ್ಧೂರಿಯಾಗಿ ನೆರವೇರ್ತಾ ಇರುವಂತಹ ವಿಶ್ವ ಪ್ರಸಿದ್ಧ ಐತಿಹಾಸಿಕ ಪೂರಿ ಜಗನ್ನಾಥನ ರಥೋತ್ಸವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಗಿಯಾಗಿದ್ದಾರೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ಭಾಗಿಯಾಗಿದ್ದಾರೆ. ಐತಿಹಾಸಿಕ ನಗರದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಸಮಾಗಮ ಆಗಿದೆ. ಪ್ರಮುಖ ರಾಜಕಾರಣಿಗಳು ಗಣ್ಯರಿಂದಲೂ ಕೂಡ ಪೂರಿ ಜಗನ್ನಾಥನ ದರ್ಶನವನ್ನ ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ. ನೋಡಿ ದೃಶ್ಯಾವಳಿ. माटी की संतान और पूरे ಪೂರಿ ಜಗನ್ನಾಥನ ರಥೋತ್ಸವ ಅಂದರೆ ಅದೊಂದು ಸಾಮಾನ್ಯದ ವಿಚಾರ ಅಲ್ಲ. ಲಕ್ಷಾಂತರ ಮಂದಿ ಅಲ್ಲಿ ಭಕ್ತಾದಿಗಳು ಸೇರ್ತಾರೆ, ರಾಜಕೀಯ ಮುಖಂಡರು ಸೇರ್ತಾರೆ. ಈ ಒಂದು ರಥಯಾತ್ರೆ ಇದೆಯಲ್ಲ, ದ್ರೌಪದಿ ಮುರ್ಮು ಅವರು ಈ ಒಂದು ರಥಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. 53 ವರ್ಷಗಳ ನಂತರ 2 ದಿನಗಳ ಕಾಲ ನಡೀತಾ ಇರುವಂತಹ ಜಗನ್ನಾಥನ ವಾರ್ಷಿಕ ರಥಯಾತ್ರೆ ಶುರುವಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಲಕ್ಷಾಂತರ ಭಕ್ತರ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಇವತ್ತಿನ ರಥಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಲ್ಲಿನ ರಾಜ್ಯ ಸರ್ಕಾರ. 3 ಪ್ರಮುಖ ದೇವರುಗಳಾದಂಥ ಜಗನ್ನಾಥ, ದೇವಿ ಸುಭದ್ರ ಹಾಗೂ ಬಲಭದ್ರನ ರಥಯಾತ್ರೆ ನಡೆಯುತ್ತೆ. ಇದಕ್ಕಾಗಿ ಹಲವಾರು ಆಚರಣೆಗಳು ಕೂಡ ನಡೆಯಲಿದೆ. ನೋಡಿ, ಕೊನೆಯ ಬಾರಿಗೆ ಈ ಮಾದರಿ ರಥಯಾತ್ರೆ 1971ರಲ್ಲಿ 2 ದಿನಗಳ ಕಾಲ ನಡೆದಿತ್ತು. ಸುಮಾರು 25 ಲಕ್ಷ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಮಧ್ಯಾಹ್ನ ಭಕ್ತರು 3 ರಥಗಳನ್ನು ಎಳೆದಿದ್ದಾರೆ. ಮಹಾರಥೋತ್ಸವದಲ್ಲಿ ಭಕ್ತರಿಗಾಗಿ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ನೋಡಿ, 53 ವರ್ಷಗಳ ಬಳಿಕ ನಡೆದಿರುವಂತಹ ಈ ಒಂದು ರಥಯಾತ್ರೆ ನೋಡಿ, 2 ಕಣ್ಣು ಸಾಲದು. ವಿಶ್ವ ಪ್ರಸಿದ್ಧ ಪೂರಿ ಜಗನ್ನಾಥನ ಉತ್ಸವ ಅದ್ಧೂರಿಯಾಗಿ ನೆರವೇರ್ತಾ ಇದೆ. 2 ಕಣ್ಣು ಸಾಲೋದಿಲ್ಲ ಆ ಒಂದು ದೃಶ್ಯಾವಳಿಯನ್ನು ನೋಡೋದಕ್ಕೆ. ಅದ್ಧೂರಿಯಾಗಿ ನೆರವೇರ್ತಾ ಇರುವಂತಹ ವಿಶ್ವ ಪ್ರಸಿದ್ಧ ಐತಿಹಾಸಿಕ ಪೂರಿ ಜಗನ್ನಾಥನ ರಥೋತ್ಸವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಗಿಯಾಗಿದ್ದಾರೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ಭಾಗಿಯಾಗಿದ್ದಾರೆ. ಐತಿಹಾಸಿಕ ನಗರದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಸಮಾಗಮ ಆಗಿದೆ. ಪ್ರಮುಖ ರಾಜಕಾರಣಿಗಳು ಗಣ್ಯರಿಂದಲೂ ಕೂಡ ಪೂರಿ ಜಗನ್ನಾಥನ ದರ್ಶನವನ್ನ ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ. ನೋಡಿ ದೃಶ್ಯಾವಳಿ. माटी की संतान और पूरे ಪೂರಿ ಜಗನ್ನಾಥನ ರಥೋತ್ಸವ ಅಂದರೆ ಅದೊಂದು ಸಾಮಾನ್ಯದ ವಿಚಾರ ಅಲ್ಲ. ಲಕ್ಷಾಂತರ ಮಂದಿ ಅಲ್ಲಿ ಭಕ್ತಾದಿಗಳು ಸೇರ್ತಾರೆ, ರಾಜಕೀಯ ಮುಖಂಡರು ಸೇರ್ತಾರೆ. ಈ ಒಂದು ರಥಯಾತ್ರೆ ಇದೆಯಲ್ಲ, ದ್ರೌಪದಿ ಮುರ್ಮು ಅವರು ಈ ಒಂದು ರಥಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. 53 ವರ್ಷಗಳ ನಂತರ 2 ದಿನಗಳ ಕಾಲ ನಡೀತಾ ಇರುವಂತಹ ಜಗನ್ನಾಥನ ವಾರ್ಷಿಕ ರಥಯಾತ್ರೆ ಶುರುವಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಲಕ್ಷಾಂತರ ಭಕ್ತರ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಇವತ್ತಿನ ರಥಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಲ್ಲಿನ ರಾಜ್ಯ ಸರ್ಕಾರ. 3 ಪ್ರಮುಖ ದೇವರುಗಳಾದಂಥ ಜಗನ್ನಾಥ, ದೇವಿ ಸುಭದ್ರ ಹಾಗೂ ಬಲಭದ್ರನ ರಥಯಾತ್ರೆ ನಡೆಯುತ್ತೆ. ಇದಕ್ಕಾಗಿ ಹಲವಾರು ಆಚರಣೆಗಳು ಕೂಡ ನಡೆಯಲಿದೆ. ನೋಡಿ, ಕೊನೆಯ ಬಾರಿಗೆ ಈ ಮಾದರಿ ರಥಯಾತ್ರೆ 1971ರಲ್ಲಿ 2 ದಿನಗಳ ಕಾಲ ನಡೆದಿತ್ತು. ಸುಮಾರು 25 ಲಕ್ಷ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ.
ಮಧ್ಯಾಹ್ನ ಭಕ್ತರು 3 ರಥಗಳನ್ನು ಎಳೆದಿದ್ದಾರೆ. ಮಹಾರಥೋತ್ಸವದಲ್ಲಿ ಭಕ್ತರಿಗಾಗಿ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ನೋಡಿ, 53 ವರ್ಷಗಳ ಬಳಿಕ ನಡೆದಿರುವಂಥ ಈ ಒಂದು ರಥಯಾತ್ರೆ ನೋಡಿ, 2 ಕಣ್ಣು ಸಾಲದು.